ಚಿಕಿತ್ಸೆ ಪಡೆಯಲು ಹೋಗಿದ್ದ 25 ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ. ಶವವನ್ನ ಈಗ ಹಾಸ್ಪಿಟಲ್ ಮುಂಭಾಗದಲ್ಲಿ ಇಟ್ಟು ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂದ್ರೆ ವೈದ್ಯರ ನಿರ್ಲಕ್ಷ್ಯ ಇದೆ ಅಂತೇಳಿ ಚಿಕಿತ್ಸೆಗೆ ಅಂತೇಳಿ ಹೋಗಿರುವಂತಹ 25 ವರ್ಷದ ಯುವಕನ ಸಾವಾಗಿದೆ. ಚನ್ನಗಿರಿ ತಾಲೂಕು ಆಸ್ಪತ್ರೆಯ ವೈದ್ಯರ ವಿರುದ್ಧ ಈ ರೀತಿಯ ನಿರ್ಲಕ್ಷ್ಯ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಹಾಸ್ಪಿಟಲ್ ಮುಂದೆ ಶವವನ್ನ ಇಟ್ಟು ಮೃತನ ಸಂಬಂಧಿಕರಿಂದ ಹೋರಾಟ ಕೂಡ ಆಗಿದೆ. ದಾವಣಗೆರೆ ಜಯಂತಿ ನಗರದ 25 ವರ್ಷದ ಆಕಾಶ್ ಅಂತೇಳಿ ಮೃತಪಟ್ಟಿರುವಂಥ ವ್ಯಕ್ತಿ ಹುಷಾರಿಲ್ಲ. ಸೊ ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಚಿಕಿತ್ಸೆಗೆ ಅಂಥೇಳಿ. ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗುತ್ತೆ ವೈದ್ಯರಿಂದ. ಸೊ ಹಂಗಾಗಿ ವೈದ್ಯರ ನಿರ್ಲಕ್ಷ್ಯ ಇದು ಅಂಥೇಳಿ ಆ ಯುವಕನ ಸಂಬಂಧಿಕರು ಆ ಶವವನ್ನು ಅಲ್ಲೇ ಇಟ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಹಿಂಗಾಗಿದೆ ಅಂಥೇಳಿ. ಅನಾರೋಗ್ಯ ಇತ್ತಂತೆ. ಅನಾರೋಗ್ಯ ಇರುವಂಥ ಹಿನ್ನೆಲೆ ಆಸ್ಪತ್ರೆಗೆ ಬಂದಿದ್ರು. ಸೊ ವೈದ್ಯ ಡಾಕ್ಟರ್ ಲಿಂಗರಾಜು ಎಂಬುವರಿಂದ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಿಸದೆ ಆಕಾಶ್ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಆ ಸಂಬಂಧಿಕರು ಮಾಡ್ತಿದ್ದಾರೆ. ಬಂದಿರ್ತಕ್ಕಂಥ ಯಾರು ಕರೆಕ್ಟ್ ಹೋಗ್ತಿಲ್ಲ. ಡಾಕ್ಟರ್ಸ್ಗಳು ಆನ್ ಡ್ಯೂಟಿ ಡಾಕ್ಟರ್ಸ್ಗಳೆಲ್ಲ ಕ್ಲಿನಿಕ್ ಇದ್ದಾರೆ. ಇಲ್ಲಿಂದ ಕ್ಲಿನಿಕ್ ಬರೀತಾರೆ. ಏನೇ ಒಂದು ಸ್ಕ್ಯಾನಿಂಗ್ ಆಗಲಿ ಒಂದು ಎಕ್ಸ್ರೇ ಆಗಲಿ ಯಾವ್ದಕ್ಕಾದ್ರೂ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡು ಅಲ್ಲಿ ಕ್ಲಿನಿಕ್ಗೆ ಹೋಗ್ಬೇಕು. ಒಂದ್ ವೀಕ್ ಓಡಾಡ್ತಾರೆ. 20-30 ಬಿಲ್ ಮಾಡ್ತಾರೆ. ಬಡವರು ಮಕ್ಕಳು ಉಳಿಯಕ್ಕೆ ತುಂಬಾ ಕಷ್ಟ ಆಗ್ಬಿಡ್ತಾರೆ. ಇಲ್ಲಿ ನಮ್ಮ ತಾಲೂಕಿನಾಗೆ ಒಂದು 40-50% ಬಡವರು ಇದ್ದಾರೆ ಸರ್. 50-60% ತೋಟದಾಗಿರ್ಬೋದು. ಬಡವರು ಸುಮ್ಮನೆ ಸೂಚಿ ಕೊಡ್ತಾರೆ, ಎಲ್ಲಿ ಕರೀತಾರೆ, ಪ್ರೈವೇಟ್ ಬರಿ ಅಂತ ಹೇಳ್ತಾರೆ. ನಮ್ಮ ಚನ್ನಗಿರಿ ತಾಲೂಕಿನಾಗೆ ಡ್ಯೂಟಿ ಮಾಡೋ ಡಾಕ್ಟರ್, ನಮ್ಮ ಆಸ್ಪತ್ರೆ ಡ್ಯೂಟಿ ಮಾಡೋ ಡಾಕ್ಟರ್ ಸರ್ ಯಾವುದೇ ಕಾರಣಕ್ಕೂ ಕ್ಲಿನಿಕ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಇಲ್ಲಿ ಬಡವರು ಬಗ್ಗರು ಬಂದರೆ ಅವ್ರು ಬರೀ ಕ್ಲಿನಿಕ್ಕಿಗೆ ಬರೀತಾರೆ ಹೊರತು ಗೌರ್ಮೆಂಟ್ ಸೌಲಭ್ಯ ಯಾರಿಗೂ ಬಡವರು ಬಗ್ಗೆ ಸಿಗ್ತಾರೆ. ನಮ್ಮ ಚನ್ನಗಿರಿ ತಾಲೂಕಿನಾಗೆ ಡ್ಯೂಟಿ ಮಾಡೋ ಡಾಕ್ಟರ್, ನಮ್ಮ ಆಸ್ಪತ್ರೆ ಡ್ಯೂಟಿ ಮಾಡೋ ಡಾಕ್ಟರ್ ಸರ್ ಯಾವುದೇ ಕಾರಣಕ್ಕೂ ಕ್ಲಿನಿಕ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಇಲ್ಲಿ ಬಡವರು ಬಗ್ಗರು ಬಂದರೆ ಅವ್ರು ಬರೀ ಕ್ಲಿನಿಕ್ಕಿಗೆ ಬರೀತಾರೆ ಹೊರತು ಗೌರ್ಮೆಂಟ್ ಸೌಲಭ್ಯ ಯಾರಿಗೂ ಬಡವರು ಬಗ್ಗೆ ಸಿಗ್ತಾರೆ. ನಮ್ಮ ಚನ್ನಗಿರಿ ತಾಲೂಕಿನಾಗೆ ಡ್ಯೂಟಿ ಮಾಡೋ ಡಾಕ್ಟರ್, ನಮ್ಮ ಆಸ್ಪತ್ರೆ ಡ್ಯೂಟಿ ಮಾಡೋ ಡಾಕ್ಟರ್ ಸರ್ ಯಾವುದೇ ಕಾರಣಕ್ಕೂ ಕ್ಲಿನಿಕ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಇಲ್ಲಿ ಬಡವರು ಬಗ್ಗರು ಬಂದರೆ ಅವ್ರು ಬರೀ ಕ್ಲಿನಿಕ್ಕಿಗೆ ಬರೀತಾರೆ ಹೊರತು ಗೌರ್ಮೆಂಟ್ ಸೌಲಭ್ಯ ಯಾರಿಗೂ ಬಡವರು ಬಗ್ಗೆ ಸಿಗ್ತಾರೆ. ಕಸ ಹೊಡೆಯರು ಸರ್ ಈ ಹಾಸ್ಪಿಟ್ಲಿಗೆ ಮುಖಳೇ ಜೋರ್ ಮಾಡ್ತಾರೆ ಸರ್ ಈ ಹಾಸ್ಪಿಟ್ಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ಯಾವಾಗ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು, ಏನು ಸಮಸ್ಯೆ ಇತ್ತು ಆರಂಭದಲ್ಲಿ, ಯಾಕೆ ಈಗ ವೈದ್ಯರ ಮೇಲೆ ಈ ರೀತಿಯ ಆರೋಪ? ಕುಮಾರ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಜಯಂತಿ ನಗರ ಎಂಬ ಗ್ರಾಮದ 25 ವರ್ಷದ ಅಶೋಕ್ ಎಂಬ ಯುವಕ ಚನ್ನಗಿರಿ ತಾಲೂಕು ಆಸ್ಪತ್ರೆಗೆ ನಿನ್ನೆ ಒಂದು ಹೊಟ್ಟೆ ನೋವು ಅಂತ ಹೇಳಿ ಅನಾರೋಗ್ಯದಿಂದ ಏನು ಬಳಸಿದ್ದ ಅವನು ಚಿಕಿತ್ಸೆಗೆಂದು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಕೆಲವು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಆ ಒಬ್ಬ ಯುವಕನಿಗೂ ಸಹ ಸಂಬಂಧಪಟ್ಟ ಕೆಲವು ಡಾಕ್ಟರ್ಗಳು ತಪಾಸಣೆ ನಡೆಸಿ ಒಂದು ಚಿಕಿತ್ಸೆಯನ್ನ ನೀಡಿದ್ದಾರೆ. ನಂತರ ಆ ಯುವಕನಿಗೆ ವೈದ್ಯರು ಕೊಟ್ಟಂತ ಚಿಕಿತ್ಸೆ ಅಥವಾ ಔಷಧೋಪಚಾರ ಯಾವುದೇ ರೀತಿಯಾದಂತಹ ಫಲಕಾರಿಯಾಗದೆ ಅವನು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾನೆ. ಈ ಹಿನ್ನೆಲೆಯಲ್ಲಿ ಯುವಕನ ಒಂದು ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಆ ಒಂದು ರೋಗಿಯ ಸಂಬಂಧಿಕರು ಮತ್ತು ಮೃತ ಏನು ಅಶೋಕ್ ಇದ್ದಲ್ಲ ಅವರ ಸಂಬಂಧಿಕರು ಮತ್ತು ಕುಟುಂಬಸ್ಥರು ಆ ವೈದ್ಯರ ಒಂದು ವಿರುದ್ಧ ಒಂದು ಆರೋಪ ಮಾಡಿ ಆ ಶವವನ್ನ ಆಸ್ಪತ್ರೆಯ ಮುಂದಿಟ್ಟು ಒಂದು ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು. ವೈದ್ಯರು ನಿರ್ಲಕ್ಷ್ಯದಿಂದ ಸೂಕ್ತ ಚಿಕಿತ್ಸೆ ನೀಡದ ಕಾರಣ ಅಶೋಕ್ ಸಾವನ್ನಪ್ಪಿದ್ದಾನೆ. ಇನ್ನೂ ಸಹ 25 ವರ್ಷದ ಯುವಕನನ್ನ ಸೂಕ್ತ ಚಿಕಿತ್ಸೆ ನೀಡದೆ ವೈದ್ಯರೇ ಈ ಒಂದು ಕೊಲೆಗೆ ಈ ಒಂದು ಸಾವಿಗೆ ಒಂದು ಆರೋಪ ಅಂತ ಹೇಳಿ ಕುಟುಂಬಸ್ಥರು ಒಂದು ಗಂಭೀರವಾದ ಒಂದು ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಕೆಲವು ವೈದ್ಯಾಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿ ಆ ಒಂದು ಈ ಬಗ್ಗೆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಸೂಕ್ತ ತನಿಖೆ ನಡೆಸಿ ಮೃತ ಯುವಕನ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸುವುದಾಗಿ ಸಹ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅವರು ಒಂದು ಪ್ರತಿಭಟನೆಯನ್ನ ಸ್ಥಗಿತಗೊಂಡಿದ್ದು ಒಂದು ಅಂತ್ಯ ಸಂಸ್ಕಾರಕ್ಕೆ ಆ ಒಬ್ಬ ಯುವಕನ ಮೃತದೇಹವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಒಟ್ಟಾರೆಯಾಗಿ ಏನು ಅಶೋಕ್ ಅವರ ಕುಟುಂಬದವರು ಸೂಕ್ತ ನ್ಯಾಯ ಬೇಕು ಮತ್ತು ವೈದ್ಯರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಎಸ್, ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವರು ಬೇಜವಾಬ್ದಾರಿಯಿಂದ ಇವ್ರು ಏನಾಗಲ್ಲ ಬಿಡಿ ಅಂತ 1-2 ಗ್ಲೂಕೋಸ್ ಹಾಕಿ ಇಲ್ಲ ಮನ್ಸಿದೆ ಸರ್ ವಾರ್ಡಲ್ಲಿ. ಅಲ್ಲಿ ಒಬ್ಬ ಸಿಸ್ಟರ್ ಸಹ ಕೇರ್ ಮಾಡಿಲ್ಲ. ಇವತ್ತು ಸರ್ ಕಾರಣ ಇವ್ರು ಬೇರೆ ಕಾರಣ ಸರ್. ಇಲ್ಲಿ ಹಾಸ್ಪಿಟಲ್ಗೆ ಡಾಕ್ಟರ್ಸ್ ಕಸ ಹೊಡೆಯರು ಯಾರು ಕೇರ್ ಮಾಡಲ್ಲ ಸರ್. ತುಂಬಾ ಮುಖಾರ ಸರ್ ಈ ಹಾಸ್ಪಿಟಲ್ ಅಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಸರಿ ಆಗ್ತಿಲ್ಲ ಸರ್. ಇಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಸಿಗ್ತಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಯಾರು ಕರೆಕ್ಟ್ ಹೋಗ್ತಿಲ್ಲ. ಡಾಕ್ಟರ್ಸ್ಗಳು ಆನ್ ಡ್ಯೂಟಿ ಡಾಕ್ಟರ್ಸ್ಗಳೆಲ್ಲ ಕ್ಲಿನಿಕ್ ಇದ್ದಾರೆ. ಇಲ್ಲಿಂದ ಕ್ಲಿನಿಕ್ ಬರೀತಾರೆ. ಏನೇ ಒಂದು ಸ್ಕ್ಯಾನಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.